ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಪೂರ್ವ ಘಟ್ಟಗಳ ನಡುವಲ್ಲಿರೋ ಅದ್ಭುತ ಸ್ಥಳ. ಅಲ್ಲಿಗೆ ಹೋಗಬೇಕು ಅಂದ್ರೆ ಕನಿಷ್ಠ 4 ಗಂಟೆಗಳ ಕಾಲ ನಡಿಲೇಬೇಕಾಗತ್ತೆ. ಆ ಹಾದಿಲಿ ಲೆಕ್ಕವಿಲ್ಲದಷ್ಟು ಔಷಧ ಸಸ್ಯಗಳಿವೆ. ಅಲ್ಲೇ ಎಲ್ಲೋ ಸಿದ್ಧ ಪುರುಷರು ಓಡಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ನಮಗೆ ಭಾಸ ಆಗತ್ತೆ. ಆ ಕಾಡಿನ ನಿಶ್ಶಬ್ದ ಒಂದು ವಿಶೇಷ ಅನುಭೂತಿಯನ್ನ ನಮ್ಮಲ್ಲಿ ಉಂಟು ಮಾಡೋ ಹೊತ್ತಿಗೆ ಅಲ್ಲಿನ ಕಪಿಗಳ ಚೇಷ್ಟೆ ಕಿರಿಕಿರಿಯನ್ನುಂಟು ಮಾಡೋದಿಕ್ಕೆ ಶುರು ಮಾಡುತ್ತೆ. ಸುಮಾರು 2000 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಆ ಜಾಗದಲ್ಲಿ ಮಲ್ಲಿಕಾರ್ಜುನ ನೆಲೆಸಿದ್ದಾನೆ. ಹೀಗಾಗಿನೇ ಇದನ್ನ ದಕ್ಷಿಣ ಕಾಶಿ ಅಂತ ಸ್ಥಳೀಯರು ನಂಬುತ್ತಾರೆ. ಅಲ್ಲಿ ರಾಮಾಯಣದ ಕಥೆ ಕೇಳಿ ಬರುತ್ತೆ. ಶಿವನ ಆಗಮನದ ಸ್ಥಳ ಪುರಾಣ ಆ ನೆಲದಲ್ಲಿ ಮಾರ್ದನಿಸುತ್ತೆ. ಬೆಟ್ಟದ ಮೇಲಿನ ಮಲ್ಲಿಕಾರ್ಜುನನನ್ನ ನೋಡಿ ಹೊರಬಂದು ನಿಂತ್ರೆ ಪ್ರಕೃತಿಯ ಸೌಂದರ್ಯದ ಅನುಭವ ನಮಗಾಗತ್ತೆ. ಹಾಗಾದ್ರೆ ಯಾವುದು ಆ ಸ್ಥಳ? ಅದಿರೋದಿಲ್ಲಿ. ಅದರ ಸ್ಥಳ ಪುರಾಣ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ವೈಶಿಷ್ಟ್ಯಗಳ ನಾಡು. ನಮ್ಮಲ್ಲಿ ಪ್ರತಿ ಕಲ್ಲಿಗೂ ಪೂಜನೀಯ ಸ್ಥಾನ ಇದೆ. ನಮ್ಮಲ್ಲಿ ದೇವರನ್ನ ಸಾಕಾರ ರೂಪದಲ್ಲಿ ಪೂಜಿಸೋರಿದ್ದಾರೆ. ನಿರಾಕಾರ ನಿರ್ಗುಣ ಭಗವಂತನನ್ನ ಆರಾಧಿಸೋರೂ ಇದ್ದಾರೆ. ಇದೇ ದಿಕ್ಕಿಗೆ ನಿಂತು ನೀವು ಪ್ರಾರ್ಥಿಸಿ ಅಂತ ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ. ಇದೇ ದಿನ ಪ್ರಾರ್ಥನೆ ಮಾಡಿ ಅಂತ ಕೂಡ ನಮ್ಮಲ್ಲಿ ನಿರ್ಬಂಧಗಳಿಲ್ಲ. ಹೋಲಿ ಡೇ ಮತ್ತು ಹಾಲಿಡೇ ನಡುವೆ ನಮಗೆ ಗೊಂದಲಗಳೂ ಇಲ್ಲ. ಪ್ರಕೃತಿಯನ್ನ ಪೂಜಿಸ್ತೀವಿ. ದೇವರೇ ಇಲ್ಲ ಅನ್ನೋ ನಿರೀಶ್ವರವಾದಿಗಳನ್ನೂ ಗೌರವಿಸ್ತೀವಿ. ದೇವನೊಬ್ಬ ನಾಮ ಹಲವು ಅನ್ನೋ ಸಿದ್ಧಾಂತಕ್ಕೆ ಕೂಡ ತಲೆದೂಗ್ತೀವಿ. ಮನುಷ್ಯನಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಪರಿಸರದಲ್ಲಿ ಪ್ರತಿಯೊಂದರಲ್ಲೂ ಆ ಭಗವದಾನಂದವನ್ನ ಕಾಣುವ ಪುಣ್ಯಭೂಮಿ ಭಾರತ. ಹೀಗಾಗಿನೇ ನಮ್ಮಲ್ಲಿನ ಪ್ರತಿ ಗ್ರಾಮಕ್ಕೂ ಪ್ರತಿ ಊರಿಗೂ ಪುರಾಣಗಳ ಜೊತೆ ಒಂದು ನಂಟಿದೆ. ನಮ್ಮಲ್ಲಿ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಪಡ್ಕೊಂಡಿರುವ ಲಕ್ಷಾಂತರ ದೇವಾಲಯಗಳಿವೆ. ಶಕ್ತಿ ಕೇಂದ್ರಗಳು, ಸಾಧನಾ ಮಂಟಪಗಳು ಇವೆ. ಅಂಥದ್ದೇ ಒಂದು ದೇವಾಲಯ ಪೂರ್ವ ಘಟ್ಟಗಳ ಪರ್ವತವೊಂದರ ಮೇಲಿದೆ. ಅದನ್ನ ಪರ್ವತಮಲೈ ಅಂತ ಕರೀತಾರೆ. ಪರ್ವತಮಲೈ ಈ ಪರ್ವತದ ಮೇಲಿರೋ ದೇವಾಲಯಕ್ಕೆ ಸುಮಾರು 2000 ವರ್ಷಗಳಷ್ಟು ಇತಿಹಾಸ ಇದೆ. ಇಲ್ಲಿ ಮಲ್ಲಿಕಾರ್ಜುನ ನೆಲೆಸಿದ್ದಾನೆ. ಭ್ರಮರಾಂಬಿಕೆಗೆ ಗುಡಿ ಇದೆ. ಗಣಪತಿ, ಸುಬ್ರಹ್ಮಣ್ಯ, ಭೈರವ ಮತ್ತು ಇತರ ದೇವತೆಗಳ ಸನ್ನಿಧಿಗಳಿಲ್ಲಿವೆ. ಸಮುದ್ರ ಮಟ್ಟಕ್ಕಿಂತ 4500 ಅಡಿಗಳಷ್ಟು ಎತ್ತರದಲ್ಲಿರೋ ಈ ದೇವಾಲಯವನ್ನು ನೋಡೋದಕ್ಕೆ ಸಾಕಷ್ಟು ಶ್ರಮ ಪಡಬೇಕಿದೆ. ದೇವಾಲಯದಿಂದ 6 ಕಿಲೋಮೀಟರ್ ದೂರದಲ್ಲೇ ಬಸ್ಸು ಹಾಗೂ ಕಾರುಗಳ ನಿಲುಗಡೆ ಆಗಲಿದ್ದು, ಅಲ್ಲಿಂದ ಕಾಲ್ನಡಿಗೆಯಲ್ಲಿ ದೇವಾಲಯದವರೆಗೆ ಹೋಗಬೇಕು. ಆ ಹಾದಿ ನಿಜಕ್ಕೂ ಸವಾಲಿನ ಹಾದಿ. ಆ ಅದ್ಭುತ ಚಾರಣದ ಹಾದಿಯ ಬಗ್ಗೆ ನೋಡೋದಕ್ಕೂ ಮುನ್ನ ಈ ದೇವಾಲಯದ ಪುರಾಣೈತಿಹ್ಯಗಳನ್ನ ಸ್ವಲ್ಪ ನಿಮ್ಮ ಮುಂದಿಟ್ಟು ಬಿಡ್ತೀನಿ. ಗೆಳೆಯರೆ, ಸಂಗಮ ಕಾಲದ ಪ್ರಸಿದ್ಧ ಕಾವ್ಯ ಮಲೈ ಪಡುಕಡಂನಲ್ಲಿ ಈ ಬೆಟ್ಟದ ಉಲ್ಲೇಖ ನಮಗೆ ಸಿಗತ್ತೆ. ಅವತ್ತಿಗೆ ಈ ಭಾಗವನ್ನ ಆಳ್ವಿಕೆ ಮಾಡ್ತಾ ಇದ್ದ ಅರಸ ನನ್ನನ್ ಈ ಪರ್ವತ ಮಲೈಗೆ ಬರ್ತಾ ಇದ್ದಂತೆ. ಇಲ್ಲಿನ ಶಿವನನ್ನ ನನ್ನನ್ ಅತ್ಯಂತ ಭಕ್ತಿಯಿಂದ ಆರಾಧಿಸ್ತಾ ಇದ್ದ ಅಂತ ಸಂಗಮ ಕಾಲದ ಸಾಹಿತ್ಯಗಳು ನಮಗೆ ಹೇಳುತ್ತವೆ. ಈ ನನ್ನನ್ನೋ ಅರಸನ ಬಗ್ಗೆ ಇತಿಹಾಸದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ. ಆದ್ರೆ ಈ ರಾಜ ಮೂಷಿಕ ವಂಶದ ಅರಸನಾಗಿದ್ದ. ಈ ಮೂಷಿಕ ವಂಶವನ್ನ ಇಳಿಮಲೈ ವಂಶ ಅಂತ ಕೂಡ ಕರೀತಾ ಇದ್ರು. ಈ ರಾಜವಂಶ ಇವತ್ತಿನ ಉತ್ತರ ಕೇರಳ ಹಾಗೂ ತಮಿಳುನಾಡು ಭಾಗಗಳನ್ನ ಆಳ್ವಿಕೆ ಮಾಡ್ತಾ ಇತ್ತು. ಈ ಮೂಷಿಕ ಡೈನಾಸ್ಟಿ ಗ್ರೀಕ್ ಮತ್ತು ರೋಮನ್ನರೊಂದಿಗೆ ಪಶ್ಚಿಮ ಕರಾವಳಿ ತೀರದ ಮೂಲಕ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ತಮಿಳುನಾಡಲ್ಲಿ ಪಲ್ಲವರು, ಕರ್ನಾಟಕದಲ್ಲಿ ಗಂಗರ ಆಳ್ವಿಕೆ ಬರೋದಕ್ಕೂ ಮೊದಲು ಈ ಭಾಗವನ್ನ ಮೂಷಿಕ ವಂಶ ಆಳ್ತಾ ಇತ್ತು. ಅದರ ಪ್ರಸಿದ್ಧ ರಾಜ ಈ ನನ್ನನ್. ಈತ ಚೇರರ ಜೊತೆ ಯುದ್ಧಗಳನ್ನ ಮಾಡಿದ್ದ ಅಂತ ಕೂಡ ಸಂಗಮ ಸಾಹಿತ್ಯದಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಇಂಥ ಅರಸ ಈ ಪರ್ವತ ಮಲೈಗೆ ಬಂದು ಇಲ್ಲಿನ ಶಿವನನ್ನ ಪೂಜಿಸ್ತಾ ಇದ್ದ ಅನ್ನೋದು ಸಂಗಮ ಕಾವ್ಯಗಳಲ್ಲಿನ ಮಾಹಿತಿ. ಸಂಗಮ ಯುಗ ಅಂದ್ರೆ ಶಕಪೂರ್ವ 300ರಿಂದ ಸಾಮಾನ್ಯ ಶಕ 300ರ ನಡುವಿನ ಸಮಯ ಅಂತ ಹೇಳ್ತಾರೆ. ಆ ಕಾಲಘಟ್ಟದಲ್ಲಿ ಈ ಕಾವ್ಯ ರಚನೆ ಆಗಿರೋದ್ರಿಂದ ಈ ದೇವಾಲಯಕ್ಕೆ ಕನಿಷ್ಠ ಅಂದ್ರೂ 2000 ವರ್ಷಗಳ ಇತಿಹಾಸ ಇರಬಹುದು ಅಂತ ಅಂದಾಜು ಮಾಡಲಾಗುತ್ತೆ. ಇನ್ನು ಅವತ್ತಿಗೆ ಈ ಪರ್ವತ ಮಲೈಯಲ್ಲಿ ಸಿದ್ಧರು ವಾಸ ಇದ್ರು ಅನ್ನೋ ನಂಬಿಕೆ ಕೂಡ ಇದೆ. ತಮಿಳುನಾಡಲ್ಲಿ ಈ ಸಿದ್ಧರ ಬಗ್ಗೆ ತುಂಬಾನೇ ನಂಬಿಕೆ. ಅಗಸ್ತ್ಯರಿಂದ ಹಿಡಿದು ಬೋಗಾರ್ ಆದಿಯಾಗಿ ಒಟ್ಟು 18 ಸಿದ್ಧರುಗಳನ್ನ ತಮಿಳುನಾಡಲ್ಲಿ ಪೂಜಿಸಲಾಗುತ್ತೆ. ಈ ಸಿದ್ಧ ವೈದ್ಯ ಪರಂಪರೆ ಯೋಗ, ಧ್ಯಾನದ ಜೊತೆ ತಂತ್ರಾಗಮ ಹಾಗೂ ಶೈವಾಗಮವನ್ನು ಕೂಡ ಬೋಧಿಸ್ತಾ ಬರ್ತಾ ಇದೆ. ಇವರು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಬೆಳೆಸಿಕೊಂಡು ಬದುಕಿದ್ದ ಪರಂಪರೆಗೆ ಸೇರಿದ್ದವರು. ನಿಸರ್ಗದಲ್ಲಿ ಮನುಷ್ಯನ ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ ಅನ್ನೋದನ್ನ ತೋರಿಸಿಕೊಟ್ಟ ಪರಂಪರೆ ಇದು. ಇವತ್ತಿಗೂ ಕೂಡ ತಮಿಳುನಾಡಿನ ನಾನಾ ಭಾಗಗಳಲ್ಲಿ, ಪಳನಿ, ತಿರುವಣ್ಣಾಮಲೈಗಳಲ್ಲಿ ಈ ಸಿದ್ಧರಿದ್ದಾರೆ ಅನ್ನೋ ನಂಬಿಕೆ ಇದೆ.
ಹಾಗೆ ಈ ಪರ್ವತಮಲೆಯಲ್ಲಿ ಕೂಡ ಸಿದ್ಧರ ಓಡಾಟ ಇವತ್ತಿಗೂ ಇದೆ ಅಂತ ಹೇಳ್ತಾರೆ. ಆದ್ರೆ ಅವರು ಸಾಧನೆಗೆ ಕೂರೋದ್ರಿಂದ ದಟ್ಟ ಕಾನನದ ನಡುವೆ ಇರೋದ್ರಿಂದ ಸಾಮಾನ್ಯರ ಕಣ್ಣಿಗೆ ಅವರು ಕಾಣೋದು ಕಡಿಮೆ. ಅವರ ಸಂಚಾರ ರಾತ್ರಿ ಹೊತ್ತಲ್ಲಿ ಹೆಚ್ಚು. ಅಲ್ಲಿ ವಿಶೇಷ ಪೂಜೆಗಳು ಆರಾಧನೆಗಳು ನಡೆಯುತ್ತವೆ ಅನ್ನೋದು ಸ್ಥಳೀಯರ ನಂಬಿಕೆ. ಆದ್ರೆ ಅಲ್ಲಿ ಸಿದ್ಧರ ದರ್ಶನ ಯಾರಿಗಾದ್ರೂ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಿದ್ಧರು ಇರಬಹುದು ಅಂತ ಹೇಳೋದಿಕ್ಕೆ ಬೇಕಾದ ಸಾಕಷ್ಟು ಗಿಡಮೂಲಿಕೆಗಳ ಆಗರ ಈ ಪರ್ವತಮಲೈ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇಲ್ಲಿರೋ ಔಷಧೀಯ ಸಸ್ಯಗಳು ಹೇಗೆ ಬಂದು ಅನ್ನೋದಕ್ಕೆ ಕೂಡ ಅಲ್ಲೊಂದು ಕಥೆಯನ್ನ ಹೇಳ್ತಾರೆ. ಆ ಕಥೆ ನಮ್ಮನ್ನ ರಾಮಾಯಣದ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಸೀತಾದೇವಿಯ ಅಪಹರಣದ ನಂತರ ಆಕೆಯನ್ನ ಹುಡುಕೊಂಡು ಬಂದ ರಾಮ ಲಕ್ಷ್ಮಣರು ವಾನರ ಸೇನೆಯ ಸಹಾಯದೊಂದಿಗೆ ರಾವಣನ ಲಂಕೆಯ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ರಾವಣರ ಯುದ್ಧದ ಸಂದರ್ಭದಲ್ಲಿ ರಾವಣನ ಮಗ ಇಂದ್ರಜಿತ್ತು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದ ಬಾಣವೊಂದು ಲಕ್ಷ್ಮಣನನ್ನ ಮೂರ್ಛೆಗೀಡು ಮಾಡುತ್ತೆ. ಆಗ ಆ ರಾಮಾನುಜನನ್ನ ಉಳಿಸೋದಿಕ್ಕೆ ಸಂಜೀವಿನಿ ಸಸ್ಯದ ಅಗತ್ಯ ಬೀಳುತ್ತೆ. ಅದು ಲಂಕೆಯಲ್ಲಿರಲಿಲ್ಲ, ಅದಿದ್ದದ್ದು ಹಿಮಾಲಯದಲ್ಲಿ. ಹೀಗಾಗಿ ಅಲ್ಲಿದ್ದ ವಾನರ ಪ್ರಮುಖರು ಹನುಮಂತನನ್ನ ಸಂಜೀವಿನಿ ತರೋದಕ್ಕೆ ಕಳುಹಿಸಿಕೊಡ್ತಾರೆ. ಹನುಮ ಹಿಮಾಲಯದಾದ್ಯಂತ ಸಂಜೀವಿನಿಗಾಗಿ ಹುಡುಕ್ತಾ ಹೋಗ್ತಾನೆ. ಆದ್ರೆ ಆ ಗಿಡ ಯಾವುದು ಅನ್ನೋದನ್ನ ತಕ್ಷಣ ಗುರುತಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಲಕ್ಷ್ಮಣ ಮೂರ್ಛಿತನಾಗಿದ್ದ. ಆದಷ್ಟು ಬೇಗ ಸಂಜೀವಿನಿಯೊಂದಿಗೆ ಲಂಕೆಗೆ ಹನುಮ ತಲುಪಬೇಕಿತ್ತು. ಹೀಗಾಗಿ ಆ ಪರ್ವತದ ಒಂದು ಭಾಗವನ್ನೇ ಕಿತ್ತು ಹೊತ್ತು ಲಂಕೆಗೆ ಹಾರಿ ಬರ್ತಾನೆ ಹನುಮ. ಹಾಗೆ ಸಂಜೀವಿನಿ ಸಸ್ಯವಿದ್ದ ಪರ್ವತವನ್ನ ತರುವಾಗ ಅದರ ಸಣ್ಣದೊಂದು ತುಂಡು ಈ ಭಾಗದಲ್ಲಿ ಬಿತ್ತು ಅನ್ನೋ ನಂಬಿಕೆ ಇದೆ. ಹಾಗೆ ಕೆಳಗೆ ಬಿದ್ದ ಭಾಗದಲ್ಲಿ ಸಂಜೀವಿನಿ ಸೇರಿದ ಹಾಗೆ ಸಾಕಷ್ಟು ಗಿಡಮೂಲಿಕೆಗಳಿದ್ವಂತೆ. ಅದು ಹಾಗೆ ಅಲ್ಲಿ ಬೆಳೀತಾ ಹೋಯ್ತು. ಹೀಗಾಗಿ ಈ ಪರ್ವತಮಲೈ ಅನ್ನೋದು ಮೂಲಿಕೆಗಳ ಆಗರವಾಯಿತು ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಈ ಬೆಟ್ಟದಲ್ಲಿ ಅತ್ಯಪರೂಪದ ಔಷಧ ಸಸ್ಯಗಳಿವೆ. ಹಾಗೆ ನೋಡಿದ್ರೆ ಸಂಜೀವಿನಿ ಪರ್ವತದ ತುಂಡು ಬಿದ್ದ ಕಥೆಗಳು ನಮಗೆ ಸಾಕಷ್ಟು ಕಡೆಗಳಲ್ಲಿ ಕೇಳಿ ಬರುತ್ತವೆ. ಅದು ಆಯಾ ಸ್ಥಳಗಳ ಮಹತ್ವವನ್ನ ಹೆಚ್ಚು ಮಾಡ್ತಾ ಇದೆ. ಇನ್ನು ಈ ಪರ್ವತದ ಮೇಲೆ ಶಿವ ಕಾಲಿಟ್ಟಿದ್ದ ಅನ್ನೋದು ಮತ್ತೊಂದು ಸ್ಥಳ ಪುರಾಣ. ಶಿವ ಹಿಮಾಲಯದಿಂದ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲದ ಬೆಟ್ಟಕ್ಕೆ ಬರ್ತಾ ಇದ್ದಂತೆ ಆ ಹಾದಿಯಲ್ಲಿ ಈ ಬೆಟ್ಟದ ಮೇಲೆ ಕೂಡ ಶಿವ ಕಾಲಿಟ್ಟ. ಆ ಸಂದರ್ಭದಲ್ಲಿ ಶಿವನ ಪಾದದ ಗುರುತುಗಳಲ್ಲಿ ಮೂಡಿದ್ವು ಅನ್ನೋದು ಇಲ್ಲಿನ ಸ್ಥಳ ಪುರಾಣ. ಇವತ್ತಿಗೂ ಕೂಡ ಅಲ್ಲಿನ ಪಾದದ ಗುರುತುಗಳನ್ನ ಶಿವನ ಪಾದ ಅಂತಲೇ ಜನ ಪೂಜಿಸ್ತಾರೆ. ನಮ್ಮ ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ಇಂಥ ನಂಬಿಕೆಗಳಿವೆ. ಸಾಕಷ್ಟು ಕಡೆಗಳಲ್ಲಿ ರಾಮನ ಹೆಜ್ಜೆ, ಭೀಮನ ಹೆಜ್ಜೆ, ಹನುಮನ ಹೆಜ್ಜೆ, ಹೀಗೆ ಸಾಕಷ್ಟು ಹೆಜ್ಜೆಯ ಗುರುತುಗಳನ್ನ ನಾವು ನೋಡ್ತೀವಲ್ವಾ. ಹಾಗೆ ಈ ಬೆಟ್ಟದ ಮೇಲೆ ಶಿವನ ಹೆಜ್ಜೆಯ ಗುರುತುಗಳಿವೆ ಅನ್ನೋದು ನಂಬಿಕೆ. ಇನ್ನು ಈ ಪರ್ವತದ ಮೇಲಿನ ಮಲ್ಲಿಕಾರ್ಜುನ ಮಡಿ ಮೈಲಿಗೆಗಳಿಂದ ದೂರ. ಈ ಮಡಿ ಮೈಲಿಗೆ ಇವೆಲ್ಲವುಗಳನ್ನ ನಾವು ಮನುಷ್ಯರು ಮಾಡಿಕೊಂಡಿದ್ದು ಬಿಟ್ರೆ ದೇವರಿಗೆ ಯಾವುದು ಮಡಿ ಯಾವುದು ಮೈಲಿಗೆ? ಎಲ್ಲವೂ ಅವನದೇ ಸೃಷ್ಟಿಯಾಗಿರುವಾಗ ಶುದ್ಧಾಶುದ್ಧತೆಗಳ ಭೇದ ಅವನಿಗಾದ್ರೂ ಎಲ್ಲಿಯದ್ದು? ಅದರಲ್ಲೂ ಶಿವ ಸ್ಮಶಾನವಾಸಿ, ಭಸ್ಮಾಂಗಧರ, ಚರ್ಮಾಂಬರ, ಅವನಿಗೆ ಯಾವ ಮೈಲಿಗೆ? ಈ ಜಾತಿ, ಮೇಲು ಕೀಳು, ಶ್ರೇಷ್ಠ ನಿಕೃಷ್ಟ ಇವೆಲ್ಲವೂ ಕೂಡ ಮನುಷ್ಯನ ಅಜ್ಞಾನ, ಅಹಂಕಾರ ಮತ್ತು ಮೌಢ್ಯದ ಅತಿರೇಕವೇ ಹೊರತು ಅಪಸ್ಮಾರನನ್ನ ತನ್ನ ಕಾಲ ಕೆಳಗೆ ಮೆಟ್ಟಿ ನಿಂತ ನಟರಾಜ ಶಿವನಿಗೆ ಅದಿನ್ಯಾವ ಮೌಢ್ಯ? ಜಾತಿ, ಮೇಲು ಕೀಳು ಇವೆಲ್ಲವೂ ನಮಗೆ ಮನುಷ್ಯರಿಗೆ ಮಾತ್ರ. ಈ ಶಿವನ ದೇವಾಲಯದಲ್ಲಿ ಕೂಡ ಹಾಗೇನೆ. ದೇವರಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾನೆ. ಅಲ್ಲಿ ಭಗವಂತ ಮತ್ತು ಭಕ್ತರ ನಡುವೆ ಮಧ್ಯವರ್ತಿಗಳ ತರ ಅರ್ಚಕರಿಲ್ಲ. ಮಲ್ಲಿಕಾರ್ಜುನನಿಗೆ ಭಕ್ತರು ತಾವೇ ಹೂವು ವಿಭೂತಿಗಳನ್ನ ತಂದು ಅದನ್ನ ಆ ಪರಮೇಶ್ವರನಿಗೆ ಅರ್ಪಿಸ್ತಾರೆ. ಇನ್ನು ಆ ಬೆಟ್ಟದ ದೈವವನ್ನ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ರೆ ಅಲ್ಲಿ ಮನಮೋಹಕ ದೃಶ್ಯಗಳು ನಮ್ಮನ್ನ ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತವೆ. ಗೆಳೆಯರೆ, ಇಂಥದ್ದೊಂದು ಅದ್ಭುತ ಶಿವಾಲಯಕ್ಕೆ ಹೋಗೋದು ಸುಲಭ ಕೂಡ ಅಲ್ಲ. ಸಾಹಸ ಪ್ರಿಯರಿಗೆ ಇದೊಂದು ಸವಾಲಾದ್ರೆ ಭಕ್ತರಿಗೆ ಇದೊಂದು ನಿಷ್ಠೆ. ಯಾಕೆಂದ್ರೆ ಅಲ್ಲಿ ಭಕ್ತರು 6-7 ಕಿಲೋಮೀಟರ್ಗಳಷ್ಟು ನಡಿಬೇಕು. ಆ ಹಾದಿಯಲ್ಲಿ ದಟ್ಟ ಕಾಡು, ಕಲ್ಲು ಮಣ್ಣಿನ ದಾರಿಗಳ ಜೊತೆ ಸಹಸ್ರಾರು ಮೆಟ್ಟಿಲುಗಳನ್ನು ಕೂಡ ಏರಬೇಕಾಗತ್ತೆ. ಆ ದಾರಿಯಲ್ಲಿ ನಡೀತಾ ಪರ್ವತಕ್ಕೆ ಹತ್ತಿರ ಆಗ್ತಾ ಇದ್ದಂತೆ ಅದು ಮತ್ತಷ್ಟು ಕಠಿಣ ಆಗ್ತಾ ಹೋಗುತ್ತೆ. ಆದ್ರೆ ಸ್ವಚ್ಛ ಪರಿಸರ ಮತ್ತು ಕಾಡಿನ ನಡುವಿನ ಹಾದಿಯ ಕಾರಣದಿಂದ ಅದೊಂದು ರೀತಿಯ ಅಡ್ವೆಂಚರಸ್ ಆಗಿ ಕೂಡ ಕಾಣುತ್ತೆ. ಕೆಲವೆಡೆ ಕಿರಿದಾದ ಬಂಡೆಗಳ ಮೂಲಕ ಸಣ್ಣ ಹಾದಿಯಲ್ಲಿ ಸಾಗಬೇಕು. ಆಯಾ ತಪ್ಪಿದ್ರೆ ಕಣಿವೆಯ ಪಾಲು ಅನ್ನೋ ದಾರಿ ಅದು. ಹೀಗೆ ಪರ್ವತಮಲೆಯನ್ನ ಸಮೀಪಿಸ್ತಾ ಇದ್ದಂತೆ ಕದಪರೈ ಮಾರ್ಗ ಭಕ್ತರಿಗೆ ಮತ್ತಷ್ಟು ಸವಾಲಾಗಿ ಕಾಣುತ್ತೆ. ದೇವರನ್ನ ಕಾಣೋದಿಕ್ಕೆ ಅಷ್ಟು ಕಷ್ಟ ಪಡಲೇಬೇಕು. ಇದು ಒಂದು ಕಠಿಣವಾದ ಮಾರ್ಗ. ಬೃಹತ್ ಬಂಡೆಯನ್ನಲ್ಲಿ ಏರಬೇಕು. ಬೆಟ್ಟಕ್ಕೆ ಅಳವಡಿಸಲಾಗಿರುವ ಕಬ್ಬಿಣದ ಸರಪಳಿಯನ್ನು ಹಿಡಿದು ಮೇಲಕ್ಕೆ ಹತ್ತುತ್ತಾ ಹೋಗಬೇಕು. ಆ ನಂತರ ಕಬ್ಬಿಣದ ಮೆಟ್ಟಿಲುಗಳಿವೆ, ಅವುಗಳನ್ನೂ ಹತ್ತಬೇಕು. ಹೀಗೆ ಮಾರ್ಗದ ಪ್ರತಿಯೊಂದು ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಇಡ್ತಾ ಹೋಗಬೇಕಾಗತ್ತೆ. ಇದೇ ಕಾರಣದಿಂದ ಪರ್ವತಮಲೈ ಟ್ರೆಕ್ ಅನ್ನ ದಕ್ಷಿಣ ಭಾರತದ ಅತ್ಯಂತ ಸಾಹಸಮಯ ಯಾತ್ರೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಇನ್ನು ಈ ಪರ್ವತಮಲೈಗೆ ಭೇಟಿ ನೀಡೋದಕ್ಕೆ ಅಕ್ಟೋಬರ್ನಿಂದ ಫೆಬ್ರವರಿಯವರೆಗೆ ಸೂಕ್ತ
ಸೂಕ್ತ ಸಮಯ. ಈ ಸಂದರ್ಭದಲ್ಲಿ ಹವಾಮಾನ ತುಂಬಾ ತಂಪಾಗಿರುತ್ತೆ, ಮಳೆ ಕಡಿಮೆ ಇರುತ್ತೆ, ದಾರಿಯಲ್ಲಿ ಜಾರೋದು ಕಡಿಮೆ. ಇಷ್ಟಾದರೂ ಬೆಟ್ಟವನ್ನು ಏರುವವರು ಅತ್ಯಂತ ಜಾಗರೂಕರಾಗಿ ಹತ್ತಬೇಕು, ಇಲ್ಲದೆ ಹೋದರೆ ಕೈಕಾಲುಗಳಿಗೆ ಪೆಟ್ಟಾಗೋದು ನಿಶ್ಚಿತ. ಇನ್ನು ಪರ್ವತಮಲೆಗೆ ಹೋಗುವವರು ಸಾಕಷ್ಟು ಕುಡಿಯುವ ನೀರು, ಆಹಾರ, ಟಾರ್ಚ್ ಹಾಗೂ ಅಗತ್ಯ ಔಷಧಗಳನ್ನು ಕ್ಯಾರಿ ಮಾಡಿ. ಇನ್ನು ಅಲ್ಲಿಗೆ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಗುಂಪು ಗುಂಪಾಗಿ ಹೋಗೋದು ಉತ್ತಮ. ಇನ್ನು ಎಲ್ಲೆಡೆಯಂತೆ ಇಲ್ಲಿ ಕೂಡ ನಮ್ಮ ಜನರ ಅಸಡ್ಡೆ ಎದ್ದು ಕಾಣುತ್ತೆ. ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು, ಆಹಾರ ತಿಂದೆಸೆದ ಕವರುಗಳು ಕಾಣಸಿಗುತ್ತವೆ. ಸೊ ಇನ್ನು ಮುಂದಾದರೂ ಅಲ್ಲಿಗೆ ಹೋಗುವವರು, ಅದರಲ್ಲೂ ನಮ್ಮ ಕರ್ನಾಟಕದಿಂದ ಅಲ್ಲಿಗೆ ಹೋಗುವವರು ಆ ಪ್ರಕೃತಿಯ ಸೌಂದರ್ಯಕ್ಕೆ ಧಕ್ಕೆ ಬಾರದ ಹಾಗೆ ನೋಡ್ಕೊಳ್ಳಿ. ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದನ್ನ ಕಡಿಮೆ ಮಾಡಿ. ಮೂಲಿಕೆಗಳಿರುವ ಆ ಜಾಗವನ್ನ ಇನ್ನಷ್ಟು ವರ್ಷಗಳ ಕಾಲ ಕಾಪಾಡುವ ಜವಾಬ್ದಾರಿ ಮನುಷ್ಯರು ಅನ್ನಿಸ್ಕೊಂಡ ನಮ್ಮೆಲ್ಲರದ್ದು ಹೌದು. ಶಿವ ಅಂದ್ರೇನೆ ಪ್ರಕೃತಿ. ಹೀಗಾಗಿ ಶಿವನ ಮೇಲಿನ ಭಕ್ತಿ, ಪ್ರಕೃತಿಯ ಮೇಲಿನ ಪ್ರೀತಿಯಾದ್ರೆ ಆ ಪರಮೇಶ್ವರ ಖಂಡಿತ ನಮಗೆ ಅನುಗ್ರಹಿಸ್ತಾನೆ. ಅಂದಹಾಗೆ ಈ ಪರ್ವತಮಲೈ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿದೆ. ತಿರುವಣ್ಣಾಮಲೈ ನಗರದಿಂದ 35 ಕಿಲೋಮೀಟರ್ ದೂರದಲ್ಲಿರೋ ಈ ಪರ್ವತ ಬೆಂಗಳೂರಿನಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಸೊ ಸಾಹಸ ಪ್ರಿಯರು, ಕಾಡುಗಳ ಬಗ್ಗೆ ಆಸಕ್ತಿ ಹೊಂದಿರುವವರು ಮತ್ತು ದೇವಾಲಯಗಳನ್ನ, ಸಾಧನಾ ಕೇಂದ್ರಗಳನ್ನ ನೋಡಬಯಸುವವರು ಈ ಪರ್ವತಮಲೈಗೆ ಒಮ್ಮೆ ಹೋಗಿ ಬರಬಹುದು. ಇದು ಗೆಳೆಯರೆ ಪರ್ವತಮಲೈ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.